ಡಿಯರ್ ಫ್ರೆಂಡ್ಸ್, ನಾವು ಮತ್ತೆ ಗುಪ್ತರ ಕಾಲಕ್ಕೆ ಬರ್ತಾ ಇದ್ದೀವಿ. ಈಗಾಗಲೇ ಗುಪ್ತರ ಕಾಲದ ರಾಜಕೀಯ ಇತಿಹಾಸವನ್ನು ನೋಡಿದ್ವಿ. ಸಮುದ್ರಗುಪ್ತ ನೋಡಿದ್ವಿ. ಅವನ ತಂದೆ ಒಂದನೇ ಚಂದ್ರಗುಪ್ತ ನೋಡಿದ್ವಿ. ಆ ನಂತರ ಸಮುದ್ರಗುಪ್ತ ನಂತರ ಅಧಿಕಾರಕ್ಕೆ ಬಂದಂಥ ಇಮ್ಮಡಿ ಚಂದ್ರಗುಪ್ತನ ಬಗ್ಗೆಯೂ ಕೂಡ ನೋಡಿದ್ವಿ. ಸೊ ಇಮ್ಮಡಿ ಚಂದ್ರಗುಪ್ತನ ಕಾಲದಲ್ಲೇ ನಮ್ಮ ಭಾರತ ಸುವರ್ಣಯುಗವನ್ನು ಕಂಡಿತ್ತು ಅಂಥೇಳಿ ಈಗಾಗಲೇ ನಿಮಗೆ ನಾನು ಕಳೆದ ಕ್ಲಾಸ್ನಲ್ಲಿ ಹೇಳಿದ್ದೇನೆ. ಹಾಗೆ ಅವನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಲ್ಪಟ್ಟಂಥ ಪಾಯಿಯಾನ ಭಾರತವನ್ನು ಕುರಿತು ಏನನ್ನು ಹೇಳಲ್ಪಟ್ಟ, ಹಾಗೆಯೇ ಸಮುದ್ರಗುಪ್ತನ ಮಗನಾಗಿದ್ದಂಥ ಇಮ್ಮಡಿ ಚಂದ್ರಗುಪ್ತ ಅಂದರೆ ರಾಜ ವಿಕ್ರಮಾದಿತ್ಯ ಅಂತೇನು ಕರಿತಾ ಇದ್ದೀವಿಲ್ಲ, ಅವನ ಕಾಲದಲ್ಲಿ ಭೇಟಿ ನೀಡಿ ಅರಸ ಹೇಗಿದ್ದ, ಪ್ರಜೆಗಳು ಹೇಗಿದ್ದರು, ಸಾಮ್ರಾಜ್ಯ ಹೇಗಿತ್ತು, ಜನ ಎಷ್ಟು ಸಂತೋಷಭರಿತರಾಗಿದ್ದರು ಅನ್ನೋ ವಿಷಯಗಳನ್ನು ಹೇಳ್ತಾರೆ. ಪ್ರಜೆಗಳಿಗೆ ಎಷ್ಟು ಸ್ವಾತಂತ್ರ್ಯವನ್ನು ನೀಡಲಾಗಿತ್ತು, ಈ ಕಾಲ ಆರ್ಥಿಕವಾಗಿ ಸಮೃದ್ಧಿಯನ್ನು ಹೊಂದಲ್ಪಟ್ಟಿತ್ತು ಅನ್ನೋ ವಿಷಯಗಳನ್ನು ಅವನು ತನ್ನ ಫೋಕೋಕಿ ಎಂಬ ಕೃತಿಯಲ್ಲಿ ಹೇಳಲ್ಪಟ್ಟ ಅನ್ನೋ ವಿಷಯಗಳು ನಮಗೆ ಈಗಾಗಲೇ ಕಳೆದ ಕ್ಲಾಸ್ನಲ್ಲಿ ಆನ್ಲೈನ್ ಪಾಠದಲ್ಲಿ ನೋಡಿದ್ದೀವಿ ನಾವು ಅಲ್ವಾ, ವಿಡಿಯೋದಲ್ಲಿ ನೋಡಿದ್ದೀವಿ. ಹಾಗಾದರೆ ಇವತ್ತು ನಾವು ನೋಡ್ತಾ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ಈ ಗುಪ್ತರ ಪತನದ ಬಗ್ಗೆ ನೋಡ್ತಾ ಇದ್ವಿ. ಗುಪ್ತರ ಮನೆತನ ಹೇಗೆ ಪತನವಾಗಲ್ಪಡ್ತು, ಗುಪ್ತ ಸಾಮ್ರಾಜ್ಯ ಹೇಗೆ ಪತನವಾಗಲ್ಪಡ್ತು ಅಂಥೇಳಿ ನೋಡ್ತಾ ಇದ್ದೀವಿ. ನೋಡಿ, ಎರಡನೇ ಚಂದ್ರಗುಪ್ತನ ನಂತರ ಆಳ್ವಿಕೆಗೆ ಬರಲ್ಪಟ್ಟಂತಹ ದೊರೆಗಳು, ಅದರಲ್ಲಿ ಅವನ ಮಗ ಕುಮಾರಗುಪ್ತ ಅಧಿಕಾರಕ್ಕೆ ಬಂದ. ಕುಮಾರಗುಪ್ತ ಆದಮೇಲೆ ನೆಕ್ಸ್ಟು ಅಧಿಕಾರಕ್ಕೆ ಬಂದವನು ಕುಮಾರಗುಪ್ತನ ಮಗ ಸ್ಕಂದಗುಪ್ತ. ಇವನೇ ಗುಪ್ತ ಸಾಮ್ರಾಜ್ಯದ ಅತ್ಯಂತ ಕೊನೆಯ ಬಲಿಷ್ಠ ದೊರೆಯವನಾಗಿದ್ದ. ಇವನ ಕಾಲದಲ್ಲಿ ಬಿಳಿಯ ಹೂಣರು ಭಾರತದ ಮೇಲೆ ದಾಳಿ ಮಾಡ್ತಾರೆ. 455ರಲ್ಲಿ ಈ ಬಿಳಿಯ ಹೂಣರನ್ನ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿ ಆಗ್ತಾನೆ. ಇವನು ಬಿಟ್ಟರೆ ಈ ಸ್ಕಂದಗುಪ್ತ ನಂತರ ಅಧಿಕಾರಕ್ಕೆ ಬರಲ್ಪಟ್ಟಂಥ ಆನಂತರದ ದೊರೆಗಳು ಅಯೋಗ್ಯರಾಗಿದ್ದರು ಅಂತ ಹೇಳ್ಬೋದು, ಅಸಮರ್ಥರಾಗಿದ್ದರು, ಅಯೋಗ್ಯರಾಗಿದ್ದರು. ಸೊ ಆದ್ದರಿಂದ ಕೊನೆಗೆ ಆಳಲ್ಪಟ್ಟಂಥ ದೊರೆಗಳು ಯಾರಾಗಿದ್ದರು ಅಂದರೆ ಪುರಗುಪ್ತ, ಹಾಗೆ ನರಸಿಂಹಗುಪ್ತ, ಹಾಗೆಯೇ ಎರಡನೇ ಕುಮಾರಗುಪ್ತ, ಹಾಗೆಯೇ ತಥಾಗತ ಗುಪ್ತ, ಬುಧಗುಪ್ತ, ಭಾನುಗುಪ್ತ, ಅವನನ್ನೇ ಬಾಲಾದಿತ್ಯ ಅಂತ ಕೂಡ ಕರಿತಾ ಇದ್ದೀವಿ. ಹೀಗೆ ಅಧಿಕಾರಕ್ಕೆ ಬರಲ್ಪಟ್ಟರು. ಆದರೆ ಈಗ ಅಧಿಕಾರಕ್ಕೆ ಬರೋ ಸಮಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈಗಾಗಲೇ ಗುಪ್ತ ಸಾಮ್ರಾಟರು ಪಶ್ಚಿಮದಲ್ಲಿ ಕಾತಿಯವಡನ್ನು ಕಳ್ಕೊಂಡ್ರು, ಪಶ್ಚಿಮ ಮಾಳವನ್ನು ಕಳ್ಕೊಂಡ್ರು. ಕೇವಲ ಪಶ್ಚಿಮದಲ್ಲಿ ಮಾಳವದಿಂದ ಹಿಡ್ಕೊಂಡು ಪೂರ್ವದಲ್ಲಿ ಬಂಗಾಳದವರೆಗೆ ಮಾತ್ರ ಸಾಮ್ರಾಜ್ಯ ವಿಸ್ತರಿಸಲ್ಪಟ್ಟಿತ್ತು. ಆದರೆ ಈ ಮನೆತನದ ಕೊನೆ ದೊರೆಯಾಗಿ ಅಧಿಕಾರವಿಸಿಕೊಳ್ಳಲ್ಪಟ್ಟಂಥ ಭಾನುಗುಪ್ತನ ಕಾಲದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಭಾನುಗುಪ್ತ ಅಯೋಗ್ಯನಾಗಿದ್ದರಿಂದ ಈ ಒಂದು ಬಿಳಿ ಹೂಣರ ನಾಯಕ ತೋರುಮಾನ ಹಾಗೆ ಅವನ ಮಗ ಮಿಹಿರ್ಕುಲ್ನ ದಾಳಿಗಳು ಸಂಭವಿಸಲ್ಪಟ್ಟವು. ಹಾಗೆ ಮಿಹಿರ್ಕುಲ್ನ ದಾಳಿಗಳು ಸಂಭವಿಸಲ್ಪಟ್ಟಿದ್ದು ಅಲ್ಲದೆ ಮತ್ತೊಂದು ಕಡೆ ಮಾಳವದಲ್ಲಿ ಯಶೋವರ್ಮನ ಒಂದು ಮನೆತನ ತಲೆ ಎತ್ತಲ್ಪಡ್ತು. ಹಾಗೆಯೇ ಮೌಖರಿಗಳು ಈ ಕಾಲದಲ್ಲಿ ತಲೆ ಎತ್ತಲ್ಪಟ್ಟರು. ಹೀಗಾಗಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಇವರ ಒಂದು ಅರ್ಭಟದ ಮುಂದೆ ಗುಪ್ತ ಸಾಮ್ರಾಜ್ಯ ತನ್ನ ಗೌಣವನ್ನು ಹೊಂದಲ್ಪಡ್ತು. ಹಾಗೆಯೇ ಅದು ಕ್ರಿಸ್ತಿಶಕ 6ನೇ ಶತಮಾನದ ಆರಂಭದಲ್ಲಿ, ಅಂದರೆ ಕ್ರಿಸ್ತಿಶಕ 536-37 ವೇಳೆಗೆ ಈ ಮನೆತನ ಅಸ್ತಿತ್ವದಲ್ಲಿದ್ದರೂ ಕೂಡ ಅದು ಸತ್ತಾಗಿತ್ತು. ಈ ಒಂದು ಮನೆತನ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿತ್ತು. ಹೀಗೆ 6ನೇ ಶತಮಾನದ ಆರಂಭದಲ್ಲಿ ಗುಪ್ತ ಸಾಮ್ರಾಜ್ಯ ಕೊನೆಗೊಳ್ಳಲ್ಪಡ್ತು ಅಂತೇಳಿ ನಾವು ಹೇಳ್ಬೋದು. ಹಾಗಾದರೆ ಗುಪ್ತರ ಆಳ್ವಿಕೆ ಕೊನೆಗೊಂಡ ಮೇಲೆ ನಾವು ಮತ್ತೆ ಇವತ್ತಿನ ಮತ್ತೊಂದು ಮಹತ್ವದ ವಿಷಯ ಅಂತ ಹೇಳಿದ್ರೆ ಗುಪ್ತರ ಸುವರ್ಣಯುಗ, ಅದ್ರ ಬಗ್ಗೆ ನೋಡೋಣ. ಗುಪ್ತರ ಸುವರ್ಣಯುಗ. ಭಾರತದ ಇತಿಹಾಸದಲ್ಲಿ ಗುಪ್ತರ ಆಳ್ವಿಕೆಯನ್ನು ನಾವು ಸುವರ್ಣಯುಗ ಅಂತ ಕರಿತಾ ಇದ್ವಿ. ಇದು ಕೇವಲ ಪ್ರಾಚೀನ ಭಾರತಕ್ಕಷ್ಟೇ ಅಲ್ಲ, ಹಾಗೆ ಮಧ್ಯಯುಗೀನ ಭಾರತೀಯ ಇತಿಹಾಸಕ್ಕಷ್ಟೇ ಅಲ್ಲ, ಆಧುನಿಕ ಭಾರತ ಇತಿಹಾಸಕ್ಕಷ್ಟೇ ಅಲ್ಲ, ಆದರೆ ಇಡೀ ನಮ್ಮ ದೇಶದ ಇತಿಹಾಸದಲ್ಲಿ ಭಾರತ ದೇಶ ಸುವರ್ಣಯುಗವನ್ನು ಕಂಡಿದ್ದು ಅಂತ ಹೇಳಿದ್ರೆ ಅದು ಗುಪ್ತರ ಕಾಲದಲ್ಲಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಗುಪ್ತರ ಕಾಲದಲ್ಲಿ ಭಾರತ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸಲ್ಪಡ್ತು. ಅದು ರಾಜಕೀಯ ಮತ್ತು ಆರ್ಥಿಕ ಒಂದು ಏಕತೆಯನ್ನು ಪಡೆಯಲ್ಪಡ್ತು ಮತ್ತು ಸಮೃದ್ಧತೆಯನ್ನು ಹೊಂದಲ್ಪಡ್ತು. ರಾಜಕೀಯವಾಗಿ ಅದು ತನ್ನ ಏಕತೆಯನ್ನು ಹೊಂದಿದ್ದಲ್ಲದೇ
ಅದು ರಾಜಕೀಯ ಸಮೃದ್ಧಿ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಹೊಂದಲ್ಪಡ್ತು ನಮ್ಮ ದೇಶ. ಹಾಗೆಯೇ ನಮ್ಮ ದೇಶದಲ್ಲಿ ಧಾರ್ಮಿಕ ಸಾಮರಸ್ಯತೆ, ಶಾಂತಿ, ನೆಮ್ಮದಿ, ಹಾಗೆಯೇ ಕಲೆ, ವಾಸ್ತುಶಿಲ್ಪ, ಹಾಗೆಯೇ ಸಾಹಿತ್ಯ, ಸಂಗೀತ ಇವೇ ಮುಂತಾದ ಕ್ಷೇತ್ರಗಳಲ್ಲಿ ಅಭೂತಪೂರ್ವವಾದಂಥ ಒಂದು ಪ್ರತಿಭೆಯನ್ನು ಅಥವಾ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಂಡ್ವಿ. ಹಾಗೆಯೇ ಜನ ನೆಮ್ಮದಿಯಾಗಿದ್ದರು, ಶಾಂತಿ, ನೆಮ್ಮದಿ, ಆರ್ಥಿಕ ಸಮೃದ್ಧಿಯನ್ನು ಪಡೆಯಲ್ಪಟ್ಟಿದ್ದರು. ಹೀಗೆ ಈ ಕಾಲದಲ್ಲಿ ಸಾಹಿತ್ಯ, ವಿಜ್ಞಾನ, ಕಲೆ, ವಾಸ್ತುಶಿಲ್ಪ, ಸಂಗೀತ, ಧಾರ್ಮಿಕ ಸಹಿಷ್ಣುತೆ ಇವೆಲ್ಲವುಗಳು ಅಭೂತಪೂರ್ವವಾದಂಥ ತಮ್ಮ ಬೆಳವಣಿಗೆಯನ್ನು ಸಾಧಿಸಿ ಪುಷ್ಪಾವತಿಯನ್ನು ಕಾಣಲ್ಪಟ್ಟವು ಅಥವಾ ಊರ್ಜಿತಗೊಳ್ಳಲ್ಪಟ್ಟವು ಅಂತ ಹೇಳ್ಬೋದು. ಇದು ಯಾವುದೇ ಒಂದು ಸುವರ್ಣಯುಗದ ಒಂದು ಲಕ್ಷಣ ಆಗಿದೆ. ಯಾವುದೇ ದೇಶದಲ್ಲಿ ಸುವರ್ಣಯುಗ ಅನಿಸ್ಕೊಳ್ಬೇಕಾದ್ರೆ ಅವುಗಳ ಲಕ್ಷಣ ಇದಾಗಿದ್ದು, ಆ ಲಕ್ಷಣವನ್ನು ನಾವು ಗುಪ್ತರ ಕಾಲದ ಆಳ್ವಿಕೆಯಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಕಾಲದಲ್ಲಿ ಹಿಂದೆಂದೂ ಕಾಣದೇ ಇರುವಂಥ ರೀತಿಯಲ್ಲಿ ಭಾರತದ ನಾಗರಿಕತೆ ಮತ್ತು ಸಂಸ್ಕೃತಿಗಳು ಪುನಶ್ಚೇತನಗೊಳ್ಳಲ್ಪಟ್ಟವು. ಮತ್ತು ವೈದಿಕ ಕಾಲ ಮತ್ತೊಮ್ಮೆ ಈ ಕಾಲದಲ್ಲಿ ವಿಜೃಂಭಿಸಲ್ಪಡ್ತು. ಹಾಗೆಯೇ ಸಂಸ್ಕೃತ ತನ್ನ ಪುನರಾವರ್ತನೆಯನ್ನು ಹೊಂದಲ್ಪಡ್ತು. ಹಾಗೆಯೇ ಅವತ್ತು ವೈದಿಕ ಧರ್ಮ ನಾಶ ಆಗಿ ಬೌದ್ಧ ಧರ್ಮ ಇಡೀ ದೇಶವೆಲ್ಲ ಆವರಿಸಿಕೊಂಡಿತ್ತು. ಆದರೆ ಗುಪ್ತರು ಮತ್ತೆ ವೈದಿಕ ಧರ್ಮದಲ್ಲಿ ಪುನಶ್ಚೇತನವನ್ನು ತಂದು ಅವರು ಹಬ್ಬ ಹರಿದಿನ, ಇಷ್ಟ ದೇವತಾ ಆರಾಧನೆ, ಹಾಗೆಯೇ ಬಹುದೇವತಾ ಆರಾಧನೆ, ಹಾಗೆಯೇ ಸಹಿಷ್ಣುತೆ, ಧಾರ್ಮಿಕ ಸಹಿಷ್ಣುತೆ ಇವೇ ಮುಂತಾದವುಗಳನ್ನು, ವಿಗ್ರಹ ಆರಾಧನೆ ಇವೇ ಮುಂತಾದವುಗಳನ್ನು ಜಾರಿಗೆ ತಂದು ಇವತ್ತಿನ ಆಧುನಿಕ ಹಿಂದೂ ಧರ್ಮದ ಮೂರ್ತ ಸ್ವರೂಪವನ್ನು ನೀಡಲ್ಪಟ್ಟರು ಅಂತ ಹೇಳ್ಬೋದು. ಇದು ಭಾರತದಲ್ಲಿ ಗುಪ್ತರ ಕಾಲ ಸುವರ್ಣಯುಗ ಅನಿಸ್ಕೊಳ್ಳೋಕ್ಕೆ ಇವೆಲ್ಲ ಕಾರಣಗಳು ಸಾಕ್ಷಿಯಾಗಿವೆ. ಹಾಗಾದರೆ ನಮ್ಮ ದೇಶದ ಸುವರ್ಣಯುಗ ಯಾರ ಜೊತೆ ಹೋಲಿಸುವಂಥ ಒಂದು ಸುವರ್ಣಯುಗ ಆಗಿತ್ತು ಅಂತ ಹೇಳಿದ್ರೆ, ಈ ಗುಪ್ತರ ಕಾಲದ ಸುವರ್ಣಯುಗ ಗ್ರೀಕ್ ದೇಶದಲ್ಲಿ ಪೆರಿಕ್ಲಸ್ನ ಕಾಲವನ್ನು ಆ ದೇಶದಲ್ಲಿ ಸುವರ್ಣಯುಗ ಅಂತ ಕರಿತೀವಿ. ಆ ಪೆರಿಕ್ಲಸ್ನ ಕಾಲಕ್ಕೂ, ಹಾಗೆ ರೋಮ್ ದೇಶದಲ್ಲಿ ಅಗಸ್ಟಸ್ ಸೀಸರ್ನ ಕಾಲಕ್ಕೂ, ಹಾಗೆ ಇಂಗ್ಲೆಂಡ್ನಲ್ಲಿ ಎಲಿಜಬೆತ್ಳ ಕಾಲವನ್ನು ನಾವು ಸುವರ್ಣಯುಗ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಭಾರತದ ಒಂದು ಗುಪ್ತರ ಕಾಲದ ಸುವರ್ಣಯುಗವನ್ನು ನಾವು ಗ್ರೀಕ್ ದೇಶದ ಜೊತೆ, ಹಾಗೆ ರೋಮ್ ದೇಶದ ಜೊತೆ, ಹಾಗೆ ಇಂಗ್ಲೆಂಡಿನ ಜೊತೆ ನಾವು ಹೋಲಿಸ್ಕೊಳ್ಬೋದಾಗಿದೆ. ಹಾಗಾದರೆ ನಮ್ಮದೇ ಜಗತ್ತಿನಲ್ಲಿ ಕೇವಲ ಕೆಲವು ರಾಷ್ಟ್ರಗಳಲ್ಲಿ ಮಾತ್ರ ಸುವರ್ಣಯುಗ ಕಂಡಿದ್ದು, ಅಂಥವುಗಳಲ್ಲಿ ಭಾರತ ಕೂಡ ಒಂದಾಗಿತ್ತು ಅಂತ ನಾವೀಗ ನೋಡ್ತಾ ಇದ್ದೀವಿ. ಭಾರತ, ಗ್ರೀಕ್, ರೋಮ್, ಹಾಗೆ ಇಂಗ್ಲೆಂಡ್ ಅಂಥ ಸುವರ್ಣಯುಗವನ್ನು ನಾವು ಭಾರತದಲ್ಲಿ ಈ ಗುಪ್ತರ ಕಾಲದಲ್ಲಿ ಕಾಣಲ್ಪಟ್ಟಿವಿ. ಹಾಗಾದರೆ ಈ ಗುಪ್ತರ ಸುವರ್ಣಯುಗದ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಚಯ ನೋಡಿದ್ವಿ. ಇನ್ನು ಮೂಲಾಧಾರಗಳು ಯಾವುದಪ್ಪ ಅಂತ ಹೇಳಿದ್ರೆ, ಗುಪ್ತರ ಕಾಲದ ಇತಿಹಾಸದ ಒಂದು ಸುವರ್ಣಯುಗಕ್ಕೆ ಮೂಲಾಧಾರಗಳು ಅಂತ ಹೇಳಿದ್ರೆ ನೋಡಿ, ನಮಗೆ ಆ ಕಾಲದಲ್ಲಿ ದೊರಕಲ್ಪಟ್ಟಂಥ ಸಾಹಿತ್ಯ, ಅಮೂಲ್ಯವಾದ ಸಾಹಿತ್ಯಗಳು, ಹಾಗೆ ಸಾಹಿತ್ಯ ಕೃತಿಗಳು, ಈ ಸಾಹಿತ್ಯ ಕೃತಿಗಳು ಕವಿರತ್ನ ಕಾಳಿದಾಸ ಬರೆದಂಥ ಒಂದು ಅಭಿಜ್ಞಾನ ಶಾಕುಂತಲೆ, ಹಾಗೆಯೇ ಈ ಒಂದು ಆರ್ಯಭಟ ಬರೆದಂಥ ಆರ್ಯಭಟಿಯ ಸಂಹಿತೆ, ಬ್ರಹ್ಮಗುಪ್ತನ ಸೂರ್ಯ ಸಿದ್ಧಾಂತ, ಧನ್ವಂತರಿ ಬರೆದಂಥ ಧನ್ವಂತರಿ ಆಯುರ್ವೇದ ಸಂಹಿತೆ, ಹಾಗೆಯೇ ಈ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂಥ ಕಲೆ, ವಾಸ್ತುಶಿಲ್ಪ, ಅನೇಕ ದೇವಾಲಯಗಳು ಈ ಕಾಲದಲ್ಲಿ ನಿರ್ಮಿಸಲ್ಪಟ್ಟವು. ಆ ದೇವಾಲಯಗಳು ಹಾಗೆ ಅವುಗಳ ಒಂದು ಶಿಲ್ಪಕಲೆ, ವಾಸ್ತುಶಿಲ್ಪ, ಗುಪ್ತರ ಕಾಲದ ಅರಮನೆಗಳು, ಕಟ್ಟಡಗಳು, ಜನಸಾಮಾನ್ಯರ ಕಟ್ಟಡಗಳು ಇವೇ ಮುಂತಾದವುಗಳಲ್ಲದೆ ಅವರ ನಾಣ್ಯಗಳು, ಹಾಗೆ ಶಾಸನಗಳು ಇವೇ ಮುಂತಾದವುಗಳು ನಮಗೆ ಅವತ್ತಿನ ಸುವರ್ಣಯುಗವನ್ನು ತಿಳಿಸೋದಕ್ಕೆ ಸಾಕ್ಷಿಯಾಗಿರುವಂಥ ಒಂದು ಆಧಾರಗಳಾಗಿವೆ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ, ಈ ಕಾಲದ ಆಡಳಿತ ಹೇಗಿತ್ತು ಅನ್ನೋದು ನೋಡೋಣ. ಸುವರ್ಣಯುಗದಲ್ಲಿ ಆಡಳಿತ ಹೇಗಿತ್ತು. ಆಡಳಿತ ಹೇಗಿತ್ತು ಅಂತ ಹೇಳಿದ್ರೆ, ಈ ಗುಪ್ತರ ಆಳ್ವಿಕೆ ಪ್ರಜಾಪ್ರಿಯವಾಗಿತ್ತು. ಗುಪ್ತರ ಆಳ್ವಿಕೆ ಪ್ರಜಾಪ್ರಿಯವಾಗಿದ್ದು, ಈ ಗುಪ್ತ ಮನೆತನ ಬಹುಮುಖ ಪ್ರತಿಭಾವಂತ ದೊರೆಗಳಿಗೆ ಅದು ಜನ್ಮ ನೀಡಲ್ಪಡ್ತು ಮತ್ತು ಭಾರತಕ್ಕೆ ಕೊಡುಗೆಯಾಗಿ ನೀಡಲ್ಪಡ್ತು. ಅಂಥವರಲ್ಲಿ ಸಮುದ್ರಗುಪ್ತ ಹಾಗೆ ಇಮ್ಮಡಿ ಚಂದ್ರಗುಪ್ತನನ್ನು
ನಾವು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಈ ಒಂದು ಸಮುದ್ರಗುಪ್ತ ಮತ್ತು ಇಮ್ಮಡಿ ಚಂದ್ರಗುಪ್ತರು ಬಹುಮುಖ ಪ್ರತಿಭಾವಂತರಾಗಿದ್ದು ಅಲ್ಲದೆ ಬಹುಮುಖ ಪ್ರತಿಭೆ ಉಳ್ಳವರಾಗಿದ್ದರು. ಇವರು ಇಡೀ ಅಖಂಡ ಭಾರತವನ್ನು ತಮ್ಮ ಏಕೀಕೃತವಾದಂಥ ಆಳ್ವಿಕೆಗೊಳಪಡಿಸಲ್ಪಟ್ಟರು. ಬಹುಶಃ ಈ ಕಾಲದಲ್ಲಿ ಬರೀ ಇವರ ಆಡಳಿತ ಭಾರತಕ್ಕಷ್ಟೇ ಸೀಮಿತ ಆಗಿರಲಿಲ್ಲ. ಅದು ಎಷ್ಟರ ಮಟ್ಟಿಗೆ ವಿಸ್ತರಿಸಲ್ಪಟ್ಟಿತ್ತು ಅಂತ ಹೇಳಿದ್ರೆ ವಸಾಹತು ಸಾಮ್ರಾಜ್ಯ ಸ್ಥಾಪನೆ ಕೂಡ ಈ ಕಾಲದಲ್ಲಿ ಆಗಲ್ಪಡ್ತು. ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಮಲಯ, ಜಾವ, ಸುಮಾತ್ರ ಇವೇ ಮುಂತಾದ ದ್ವೀಪಗಳಲ್ಲೂ ಕೂಡ ನಾವು ಹಿಂದೂ ಸಾಮ್ರಾಜ್ಯದ ಪ್ರಭಾವವನ್ನು ಕಾಣ್ತಾ ಇದ್ದೀವಿ. ಹಿಂದೂ ಸಾಮ್ರಾಜ್ಯದ ಪ್ರಭಾವ ಅಲ್ಲಿ ಕೂಡ ನಮಗೆ ಸ್ಥಾಪನೆಗೊಳ್ಳಲ್ಪಟ್ಟಿದ್ದು ನೋಡ್ತಾ ಇದ್ದೀವಿ. ಹಾಗೆ ಮಾರಿಸಸ್ನಲ್ಲಿ ಕೂಡ ನಮಗೆ ಈ ರೀತಿಯಾದಂಥ ಒಂದು ಪ್ರಭಾವವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಅಲ್ಲಿ ಕೂಡ ಹಿಂದೂ ದೇವಾಲಯಗಳು ಇವತ್ತಿಗೂ ಕಂಡು ಬರ್ತವೆ. ಹಿಂದೂ ಜನಾಂಗವನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ಈ ಗುಪ್ತರ ಕಾಲದಲ್ಲಿ ವಸಾಹತುಶಾಹಿ ಸಾಮ್ರಾಜ್ಯ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಪ್ರಭಾವ ಭಾರತ ಬಿಟ್ಟು ಬೇರೆ ಕಡೆ ಬೆಳೆಯೋದಕ್ಕೆ ಕಾರಣ ಆಗಲ್ಪಟ್ಟಿತ್ತು ಅನ್ನೋದಕ್ಕೆ ನಮಗೆ ಇದಕ್ಕಿಂತ ಬೇರೆ ಸಾಕ್ಷಿಗಳು ಬೇಕಾಗಿರಲಿಲ್ಲ. ಇವ್ರ ಕಾಲದ ಆಡಳಿತ ಹೇಗಿತ್ತು ಅಂತ ಹೇಳಿದ್ರೆ ನಮಗೆ ಸ್ವತಃ ಪಾಯಿಯನ್ನು ಹೇಳ್ತಾನೆ. ತುಂಬ ಪ್ರಜಾಪ್ರಿಯವಾಗಿತ್ತು. ಪ್ರಜೆಗಳೆಲ್ಲ ಸುಖಿಗಳಾಗಿದ್ದರು. ಅರಸ ಅವನು ಪ್ರಜಾಹಿತಾಕಾಂಕ್ಷೆಯೇ ತನ್ನ ಪರಮೋಚ್ಚವಾದ ಧ್ಯೇಯ ಅಂತ ಅನ್ಕೋತಾ ಇದ್ದ. ಪ್ರಜೆಗಳು ಎಷ್ಟು ಸ್ವತಂತ್ರವಾಗಿದ್ದರು ಅಂತ ಹೇಳಿದ್ರೆ ಅವ್ರು ಎಲ್ಲಿ ಬೇಕಾದರೂ ಅವ್ರು ಸಂಚರಿಸ್ಬೋದಾಗಿತ್ತು. ಆಗ ಅವ್ರಿಗೆ ಯಾಕೆ ಅಂತ ಕೇಳುವಂಥವ್ರು ಯಾರೂ ಇರಲಿಲ್ಲ. ಹಾಗೆ ವಿದೇಶಿಯರು ಯಾರಾದರೂ ಬಂದರೆ ಅವ್ರಿಗೆ ತುಂಬಿರುವುದೇ ಸ್ವಾಗತ ಇರ್ತಾ ಇತ್ತು. ಅವರ ಸಂಚಾರದ ಮೇಲೆ ನಿಗಾ ಇಡುವಂತಹ, ಅವರ ಚಲನವಲನಗಳ ಮೇಲೆ ನಿಗಾ ಇಡುವಂತಹ ಒಂದು ಕಠೋರವಾದಂಥ ನಿಯಮ ಈ ಸಾಮ್ರಾಜ್ಯದಲ್ಲಿ ಇರಲಿಲ್ಲ ಅನ್ನೋದನ್ನು ಹೇಳ್ತಾನೆ. ಹಾಗೆ ಈ ಸಾಮ್ರಾಜ್ಯದಲ್ಲಿ ಧಾರ್ಮಿಕ ಸಹಿಷ್ಣುತೆ ಇತ್ತು. ದೊರೆ ಆಡಳಿತ ಎಷ್ಟು ಪ್ರಿಯವಾಗಿತ್ತು ಅಂದರೆ ಪ್ರಜಾಪ್ರಿಯತೆಯನ್ನು ಹೊಂದಲ್ಪಟ್ಟಿತ್ತು. ಇವ್ರ ಆಳ್ವಿಕೆ ಕಾಲದಲ್ಲಿ ಪ್ರಜೆಗಳ ಮೇಲೆ ಭಾರವಾದ ತೆರಿಗೆ ಇರಲಿಲ್ಲ. ಅತ್ಯಂತ ಕಡಿಮೆ ತೆರಿಗೆಯನ್ನು ವಿಧಿಸಲಾಗಿತ್ತು. ಪ್ರಜೆಗಳು ಸುಖಿಗಳಾಗಿದ್ದರು. ಆರ್ಥಿಕ ಸಮೃದ್ಧಿಯನ್ನು ಹೊಂದಲ್ಪಟ್ಟಿದ್ರು. ನೆಮ್ಮದಿ ಇತ್ತವರಿಗೆ, ಶಾಂತಿ ಇರಲ್ಪಟ್ಟಿತ್ತು ಈ ಕಾಲದಲ್ಲಿ. ಬಹುಶಃ ನಮ್ಮ ದೇಶದ ಚೀನಾ ದೇಶದಲ್ಲಿ ಕೂಡ ಇಂತಹ ಒಂದು ಉತ್ತಮವಾದಂಥ ಆಡಳಿತ ಪಡೆದಿರಲಿಲ್ಲ ಅಂಥೇಳಿ ಹೇಳ್ತಾರೆ. ಹಾಗಾದರೆ ಈ ದೊರೆಗಳು ಯಾವ ರೀತಿಯಾಗಿ ಒಂದು ದಕ್ಷ ಆಡಳಿತವನ್ನು, ಪ್ರಗತಿಪರವಾದಂಥ ಪ್ರಜಾಪ್ರಿಯವಾದಂಥ ಆಡಳಿತವನ್ನು ಇವ್ರು ನೀಡಲ್ಪಟ್ಟಿದ್ರು ಅಂಥೇಳಿ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರ ಮನೆಗಳಲ್ಲೂ ಸುಖಾಸನಗಳನ್ನು ಹೊಂದಿದ್ರು. ಪ್ರತಿಯೊಬ್ಬರು ಅತ್ಯಂತ ಸುಖ, ಶಾಂತಿ, ನೆಮ್ಮದಿ ಜೀವನ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ನಮಗೆ ಹೇಳ್ತಾ ಇದ್ದಾನೆ. ಹಾಗಾದರೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಸುಖ ಶಾಂತಿಯಿಂದ ಬದುಕ್ತಾ ಇದ್ರು ಅನ್ನೋ ವಿಷಯಗಳು ನಮಗೆ ಇವನ್ನ ವೀನಸ್ತಾಂಗನ ಬರವಣಿಗೆಯಿಂದ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಹಾಗಾದರೆ ಇವರ ಒಂದು ಆಡಳಿತ ವ್ಯವಸ್ಥೆಯನ್ನು ನೋಡಿದ ಮೇಲೆ ನೆಕ್ಸ್ಟು ನಾವು ನೋಡ್ತಾ ಇದ್ದೀವಿ ಯಾವುದು ಅಂತ ಹೇಳಿದ್ರೆ ಅದು ಧಾರ್ಮಿಕ ಪರಿಸ್ಥಿತಿ ಆಗಿತ್ತು. ಈ ದೊರೆಗಳು ತಾವು ವೈದಿಕ ಧರ್ಮದ ಅವಲಂಬಿಗಳಾಗಿದ್ದರು. ವೈದಿಕ ಧರ್ಮಾವಲಂಬಿಗಳಾಗಿದ್ದು ಭೌತಿಕವಾಗಿ ಆರಂಭದಲ್ಲಿ ಅರಸರೆಲ್ಲ ವೈಷ್ಣವ ಪಂಥ ಅವಲಂಬಿಗಳಾಗಿದ್ದು ತಮ್ಮನ್ನು ಪರಮ ಭಾಗವತನೆಂದೇ ಕರೆದುಕೊಂಡಿದ್ದಾರೆ. ಆನಂತರ ಬಂದಂಥ ಕುಮಾರಗುಪ್ತ ಆಗಲಿ, ಹಾಗೆಯೇ ಸ್ಕಂದಗುಪ್ತ ಆಗಲಿ, ಇವರೆಲ್ಲ ಶೈವ ಪಂಥಾವಲಂಬಿಗಳಾಗಿದ್ದು ನಮಗೆ ಕಂಡು ಬರ್ತಾ ಇದೆ. ನೋಡಿ, ಒಂದು ಮಾತನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಶೋಕ ಮತ್ತು ಕನಿಷ್ಕನ ಆಳ್ವಿಕೆಯ ಕಾಲದಲ್ಲಿ ಈ ದೇಶ ಬಹುತೇಕವಾಗಿ ಬೌದ್ಧರ ನಾಡಾಗ್ಬಿಟ್ಟಿತ್ತು. ಇಲ್ಲೆಲ್ಲ ಬರೀ ಬೌದ್ಧರೇ ಜಾಸ್ತಿ ಆಗಿದ್ದರು. ಆದರೆ ವೈದಿಕ ಧರ್ಮ ತನ್ನ ಅವನತಿಯನ್ನು ಹೊಂದಿತ್ತು. 100ಕ್ಕೆ 80ರಷ್ಟು ಜನ ಬೌದ್ಧರಾಗಿದ್ದರೆ 20% ಜನ ಮಾತ್ರ ಅದರಲ್ಲಿ ಜೈನರು ಸೇರಿಕೊಂಡು ಹಿಂದೂ ಧರ್ಮೀಯರಷ್ಟೇ ಉಳಿದಿದ್ರು. ಹೀಗಿದ್ದಾಗ ವೈದಿಕ ಧರ್ಮ ಸಂಪೂರ್ಣವಾಗಿ ನಾಶ ಆಗಿತ್ತು ಅಂತ ಅರ್ಥ ಅಲ್ಲ. ಯಾಕೆ ಅಂತ ಹೇಳಿದ್ರೆ ವೈದಿಕ ಧರ್ಮ ಈ ಅಶೋಕ ನಂತರ ಅಥವಾ ಮೌರ್ಯ ನಂತರ ಅಧಿಕಾರಕ್ಕೆ ಬಂದಂಥ ಶುಂಗರು ಮತ್ತು ಕಣ್ವ ಅರಸರು ಈ ವೈದಿಕ ಧರ್ಮವನ್ನು ಜೀವಂತವಾಗಿಗೊಳಿಸಲ್ಪಟ್ಟಿದ್ರು. ಅವರು ವೈದಿಕ ಧರ್ಮದ ಅನುಸಾರವಾಗಿ ಈ ಅಶ್ವಮೇಧ ಯಾಗ, ವಾಜಪೇಯಿ ಯಾಗ, ಹಿರಣ್ಯ ಗರ್ಭಯಾಗ ಇವೇ ಮುಂತಾದವುಗಳನ್ನ ಆಚರಿಸಿ ಹಿಂದೂ ಧರ್ಮವನ್ನು ಜೀವಂತವಾಗಿಟ್ಕೊಂಡಿದ್ರು. ಹೀಗೆ ಜೀವಂತವಾಗಿಟ್ಟಿದ್ರು ಇವರೇನಾದರೂ ಹಿಡದೇ ಇದ್ದರೆ ಬಹುಶಃ ಹಿಂದೂ ಧರ್ಮ ಅವತ್ತೇ ನಾಶ ಆಗ್ತಾ ಇತ್ತು. ಹೀಗೆ ಇಡಲ್ಪಟ್ಟಂಥ ಈ ಒಂದು ಅಲ್ಪ ಸ್ವಲ್ಪ ಉಸಿರಾಡ್ತಾ ಇರುವಂಥ ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮ ಅದಕ್ಕೆ ಪುನಶ್ಚೇತನ ಕೊಟ್ಟು ಪುನರ್ಜೀವ ನೀಡಲ್ಪಟ್ಟಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ
ಒಂದು ಮನೆತನ ಅಂದರೆ ಅದು ಗುಪ್ತ ಮನೆತನ ಅಂದರೆ ನಮಗೆ ಎರಡು ಮಾತಿಲ್ಲ, ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಗುಪ್ತರ ಅಧಿಕಾರಕ್ಕೆ ಬರದೇ ಇದ್ದರೆ ಇವತ್ತು ಈ ದೇಶದಲ್ಲಿ ಹಿಂದೂ ಧರ್ಮ ಆಗಲಿ ವೈದಿಕ ಧರ್ಮ ಆಗಲಿ ಅಸ್ತಿತ್ವದಲ್ಲೇ ಇರಲಿಲ್ಲ. ನಾವೆಲ್ಲ ಬೌದ್ಧರಾಗಿರಬೇಕಾಗಿತ್ತು. ಹಾಗಾದರೆ ಇವ್ರು ಏನು ಮಾಡಿದ್ರು? ಅಧಿಕಾರ ವಹಿಸ್ಕೊಂಡ ತಕ್ಷಣ ಮತ್ತೆ ಈ ವೈದಿಕ ಧರ್ಮ, ವೇದಗಳ ಕಾಲದಲ್ಲಿರುವಂಥ ವೈದಿಕ ಧರ್ಮವನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು, ಅದನ್ನು ಮತ್ತೆ ಮೇಲಕ್ಕೆತ್ತಬೇಕು, ಹಿಂದಿನ ವೈಭವವನ್ನು ಮತ್ತೆ ಸಾರಬೇಕು. ಈಗ ಯಾರ್ಯಾರು ಬೌದ್ಧ ಧರ್ಮಕ್ಕೆ ಹೋಗಿದ್ದಾರೋ ಅವರೆಲ್ಲ ಮತ್ತೆ ಹಿಂದೂ ಧರ್ಮಕ್ಕೆ ಬಂದುಬಿಟ್ಟು ಹಿಂದೂ ಧರ್ಮ ತನ್ನ ಅತ್ಯುನ್ನತವಾದಂಥ ಸ್ಥಾನ ಪಡಿಬೇಕು, ವೈದಿಕ ಧರ್ಮ ಹಿಂದೂ ಧರ್ಮದ ಮೂರ್ತ ಸ್ವರೂಪ ಪಡಿಬೇಕು ಅಂಥೇಳಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರು ನಿರ್ಧರಿಸಲ್ಪಟ್ಟರು. ಇದಕ್ಕಾಗಿ ಕಟಿಬದ್ಧರಾಗಲ್ಪಟ್ಟರು ಗುಪ್ತರು. ಹಾಗಾದರೆ ಇವತ್ತು ವೈದಿಕ ಧರ್ಮ ಹಿಂದೂ ಧರ್ಮದ ಮೂರ್ತ ಸ್ವರೂಪ ಪಡೆದು ಈ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಕೊಡುಗೆ, ತ್ಯಾಗ ಗುಪ್ತರದಿದೆ ಅಂತ ಹೇಳ್ಬೋದು. ಆ ಗುಪ್ತರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅವರು ವೈದಿಕ ಧರ್ಮದಲ್ಲಿ ಏನು ಮಾಡಿದ್ರು? ದೃಷ್ಟಿ ವೈಶಾಲ್ಯತೆಯನ್ನು ಜಾರಿಗೆ ತಂದರು. ನೋಡಿ, ಯಾವ ಧರ್ಮದಲ್ಲಿ ಉತ್ತಮ ಅಂಶಗಳಿವೆಯೋ ಅದು ನಿಮ್ಗೆ ಇಷ್ಟ ಅಂದರೆ ಅದನ್ನು ಕೂಡ ನಿಮ್ಮ ಧರ್ಮದಲ್ಲಿ ಅಳವಡಿಸ್ಕೊಳ್ಳಿ ಅಂತೇಳಿ ಹಿಂದೂ ಧರ್ಮ ಮಾಡ್ತು. ಹಿಂದೂ ಧರ್ಮ ತನ್ನ ದೃಷ್ಟಿ ವೈಶಾಲ್ಯತೆಯನ್ನು ಅದು ಹೊಂದಿ ಇತರೆ ಧರ್ಮದ ಉತ್ತಮ ಅಂಶಗಳನ್ನು ತನ್ನಲ್ಲಿ ಅಳವಡಿಸ್ಕೊಳ್ಳೋ ಹಾಗೆಯೇ ಇವರು ವೈದಿಕ ಧರ್ಮದಲ್ಲಿ ದೃಷ್ಟಿ ವೈಶಾಲ್ಯತೆ ಹಾಗೆ ವಿಗ್ರಹ ಆರಾಧನೆಯನ್ನು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ವಿಗ್ರಹ ಆರಾಧನೆಯನ್ನು ದೇವರಿಗೊಂದು ಮೂರ್ತಿ ಮಾಡಿ ಅದಕ್ಕೊಂದು ದೇವಾಲಯ ಕಟ್ಟಿ ಪೂಜಿಸುವಂಥ ಪರಂಪರೆಯನ್ನು ಜಾರಿಗೆ ತಂದಂಥವರು ಇವರಾಗಿದ್ದರು. ಯಾರು? ಈ ಒಂದು ಗುಪ್ತರು ಆಗಿದ್ದರು.